ದ ಗ್ರೇಟ್ ಸಿಂಗರ್ ಲತಾ ಮಂಗೇಶ್ಕರ್ ಒಂದು ಕಂಕ್ಲೂಷನ್ಗೆ ಬಂದಂಗೆ ಮಾತಾಡ್ತಾರೆ. ನನ್ನ ಹತ್ರ ದುಡ್ಡು, ಹೆಸರು, ಆಳು ಕಾಳು ಎಲ್ಲ ಇದೆ, ಆದರೆ ಅದು ಯಾವುದು ನನಗೆ ಯೂಸಿಗೆ ಬರ್ತಾ ಇಲ್ಲ. ಫೈನಲಿ ಹೇಳ್ತಾರೆ, ವಯಸ್ಸಿದ್ದಾಗ ಆರೋಗ್ಯವನ್ನು ಕಾಯ್ಕೋಬೇಕು, 4 ಜನರ ಪ್ರೀತಿ ಸಂಪಾದನೆಯನ್ನು ಮಾಡಬೇಕು ಸಾಧ್ಯವಾದಷ್ಟು. ನಮಸ್ಕಾರ ಸ್ನೇಹಿತರೆ, ನಾನು ಆನಂದೇನ್ ಪ್ರಸಾದ್ ಮಠ್ ಮಾತಾಡ್ತೀನಿ. ಫಾರ್ಮರ್ ಬ್ಯಾಡ್ಮಿಂಟನ್ ಪ್ಲೇಯರ್ ಕಮ್ ಕೋಚ್ ಫ್ರಮ್ ಪ್ರಸಾದ್ ಮಠ್ ಬ್ಯಾಡ್ಮಿಂಟನ್ ಅಕಾಡೆಮಿ, JP ನಗರ್, ಬೆಂಗಳೂರು. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ದ ವರ್ಲ್ಡ್ ಫೇಮಸ್ ಸಿಂಗರ್ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಓದ್ತಾ ಅವರ ಕೆಲವು ಕೊನೆಯ ಅವರ ಇಳಿ ವಯಸ್ಸಿನಲ್ಲಿ ಮಾತನಾಡಿದ ಕೆಲವು ಮಾತುಗಳು ತುಂಬ ಇಂಪ್ರೆಸಿವ್ ಆಗಿದ್ದಾವೆ. ಮನುಷ್ಯನಿಗೆ ತುಂಬ ಬೇಕಾದಂಥ ಸಾಲುಗಳು. ಅದೇನು ಅಂದರೆ, ಅವರಿಗೆ ವಯಸ್ಸಾಗಿ ಕಾಯಿಲೆ ಬಿದ್ದು ಹಾಸಿಗೆಯ ಮೇಲೆ ಮಲಗಿದಾಗ ಅವರ ಮನದಾಳದಿಂದ ಬಂದಂಥ ಮಾತುಗಳಿವು. ಹೇಳ್ತಾರೆ, 4 ಮಾತುಗಳು ಎಷ್ಟು ಇಂಪ್ರೆಸಿವ್ ಆಗಿದ್ದಾವೆ ಅಂದರೆ ಕೇಳಿ. ಅವ್ರು ಹೇಳ್ತಾರೆ, ಮೊದಲನೇದು, ನಾನು ರಾಣಿಯಂತೆ ದೊಡ್ಡ ಬಂಗಲೆಯಲ್ಲಿ ವಾಸವಾಗಿರ್ತಾ ಇದ್ದೆ, ರಾಣಿಯಂತೆ ಇರ್ತಿದ್ದೆ, ಆದರೆ ಇವಾಗ ನಾನು ಈ ಹಾಸ್ಪಿಟ್ಲಿನ ಚಿಕ್ಕ ರೂಮಿನಲ್ಲಿ ಇದ್ದೀನಿ. ಎರಡನೇದು, ನನ್ನ ಹತ್ರ 100 ತುಂಬ ಎಕ್ಸ್ಪೆನ್ಸಿವ್ ಸೀರೆಗಳಿದ್ದಾವೆ, ಅದು ಯಾವುದು ಉಡಲಾಗ್ತಾ ಇಲ್ಲ. ಇವಾಗ ಈ ಆಸ್ಪತ್ರೆ ಸಿಬ್ಬಂದಿ ಕೊಟ್ಟ ಈ ಗ್ರೀನ್ ಗೌನ್ ಹಾಕ್ಕೊಂಡು ಹಾಸಿಗೆ ಮೇಲೆ ಮಲಗಿದ್ದೀನಿ. ಮೂರನೇದು, ನಾನು ತುಂಬ ಎಕ್ಸ್ಪೆನ್ಸಿವ್ ಫುಡ್, ಊಟ ತಿಂಡಿಯನ್ನು ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಾಯಿದ್ದೆ, ಆದರೆ ಇವತ್ತು ಈ 10 ಮಾತ್ರೆಗಳನ್ನು ತಿಂದು ಗಂಜಿಯನ್ನು ಕುಡಿತಾ ಇದ್ದೇನೆ. ಇನ್ನೊಂದು 4ನೆಯ ತುಂಬ ಮುಖ್ಯವಾದ ಮಾತು ಹೇಳ್ತಾರೆ, ನನ್ನ ಹತ್ರ ತುಂಬ ಬೆಲೆ ಬಾಳುವಂತಹ ಎಕ್ಸ್ಪೆನ್ಸಿವ್ ಮರ್ಸಿಡಿ ಬೆಂಚ್ ಅಂತಹ ಕಾರುಗಳು ನನ್ನ ಗ್ಯಾರೇಜಲ್ಲಿ ಇದ್ದಾವೆ, ಅದು ಯಾವುದು ನನಗೆ ಯೂಸಿಗೆ ಬರ್ತಿಲ್ಲ. ನಾನೀಗ ಈ ವೀಲ್ ಚೇರಿನ ಮೇಲೆ ಕುಳಿತು ನೋಡ್ತಾ ಇದ್ದೇನೆ. ಫೈನಲಿ ದ ಗ್ರೇಟ್ ಸಿಂಗರ್ ಲತಾ ಮಂಗೇಶ್ಕರ್ ಒಂದು ಕಂಕ್ಲೂಷನ್ಗೆ ಬಂದಂಗೆ ಮಾತಾಡ್ತಾರೆ. ನನ್ನ ಹತ್ರ ದುಡ್ಡು, ಹೆಸರು, ಆಳು ಕಾಳು ಎಲ್ಲ ಇದೆ, ಆದರೆ ಅದು ಯಾವುದು ನನಗೆ ಯೂಸಿಗೆ ಬರ್ತಾ ಇಲ್ಲ. ಫೈನಲಿ ಹೇಳ್ತಾರೆ, ವಯಸ್ಸಿದ್ದಾಗ ಆರೋಗ್ಯವನ್ನು ಕಾಯ್ಕೋಬೇಕು, 4 ಜನರ ಪ್ರೀತಿ ಸಂಪಾದನೆಯನ್ನು ಮಾಡಬೇಕು, ಸಾಧ್ಯವಾದಷ್ಟು ಧ್ಯಾನವನ್ನು ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತುಗಳಲ್ವ. ಇದು ನನಗೆ ತುಂಬ ಇಂಪ್ರೆಸಿವ್ ಆಗುತ್ತೆ. ನಿಮಗೂ ಇಂಪ್ರೆಸಿವ್ ಆಗಬಹುದು ಅಂಥೇಳಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ನಮಸ್ಕಾರ.